ಹಯಾಬುಸಾಗೆ ಒಂದು ರೇರ್ ಎಕ್ಸಾಸ್ಟ್ ತೊಗೊಂಬರಕ್ಕೆ ಹೋಗ್ತಿದ್ದೀರಿ. ಎಕ್ಸಾಸ್ಟು ಅಲ್ಲೆಲ್ಲ ಹಿಂದೆಗಡೆ ಇದೆ, ಬಟ್ ನನ್ನ ಕೈಯಲ್ಲಿ ನೋಡಿ ಶೋವಿಯಾ ಹೆಲ್ಮೆಟ್ ಇದೆ ನೋಡಿ. ಎಂಡ್ ಕ್ಯಾನ್ಗಿನ್ನ ಜಾಸ್ತಿ ಮಹೇಶ್ ಇದರಲ್ಲೇ ಎಕ್ಸೈಟೆಡ್ ಆಗಿದ್ದಾನೆ. ಎಷ್ಟು ಕ್ಲೀನಾಗಿದೆ ನೋಡಿ. ಇದರಲ್ಲೇ ಗೆಸ್ ಮಾಡಿ ಯಾವುದು ಅಂತ ನೋಡೋಣ. ಆರ್ ಮಹೇಶ್ ವಿಲ್ ಡೂ ದಿ ಆನರ್ಸ್ ಅಂಡ್ ಡೂ ಥಿಂಗ್. ನಮಸ್ಕಾರ ಎಲ್ಲರಿಗೂ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಸಂಡೇ ಮಾರ್ನಿಂಗ್, ಒಳ್ಳೆ ಟೈಮ್ ಆ್ಯಂಡ್ ಸಿಚುವೇಶನ್ ಫಾರ್ ಅ ಪ್ರಾಪರ್ ಮಾರ್ನಿಂಗ್ ರೈಡ್. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ನಾವು ರೈಡ್ ಹೋಗ್ತಿಲ್ಲ, ಒಂದು ಸರ್ಪ್ರೈಸ್ನ ಪಿಕಪ್ ಮಾಡ್ಕೊಂಬರಕ್ಕೆ ಹೋಗ್ತಿದ್ದೀರಿ. ಟೈಟಲ್ ತಮ್ಮನೇಲಿ ನೋಡಿದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಆ ಸರ್ಪ್ರೈಸ್ ಏನು ಇತ್ತ ಅಂತ. ಸೊ ನಿಮಗೆ ಮುಂಚೆಯಿಂದನೇ ಹೇಳ್ತಿದ್ದೆ, ಮಹೇಶು ಎಕ್ಸಾಸ್ಟ್ ಬುಕ್ ಮಾಡಿದ್ದಾನೆ, ತುಂಬ ರೇರ್ ಅದು, ಜಾಸ್ತಿ ಜನ ಯಾರು ಹಾಕ್ಸಿಲ್ಲ ಅಂತ. ಆ ಎಕ್ಸಾಸ್ಟ್ನ ಇವತ್ತು ಪಿಕಪ್ ಮಾಡ್ಕೊಂಬರೋದಕ್ಕೆ ಹೋಗ್ತಿದ್ದೀರಿ. ಸೊ ನಮಗೆ ನಿನ್ನೆ ರಾತ್ರಿ ಹಂಗೆ ನ್ಯೂಸ್ ಬಂದಿದ್ದು ಎಕ್ಸಾಸ್ಟ್ ಬಂದಿದೆ ಅಂತ. ಮೋಟೋಕಲ್ಚರವರು ಹಂಗೆ ನಮಗೆ ತಿಳಿಸಿದ್ರು. ಆಯಿತು, ಇನ್ನೇನು ಡಿಲೇ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗೆ ಪಿಕಪ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಿದ್ದೀರಿ. ಹೆವಿ ಕೋಲ್ಡ್ ಇದೆ ಒಟ್ಟಿನಲ್ಲಿ, ಯಾಕೆ ಹೇಳ್ತೀರಾ, ರೈಡ್ ಮಾಡೋದಕ್ಕಂತೂ ಸಗದಾಗಿರೋದು. ಹೇಳ್ಬೇಕಂದ್ರೆ ಇವತ್ತು ರೈಡ್ ಹೋಗ್ಬೇಕಂತಲೇ ಇದ್ದಿದ್ದು, ಒಂದು ಶಾರ್ಟ್ ಸೋಲೋ ರೈಡ್ ಮಾಡೋಕ್ಕಂಗೆ ಬೇಗ ಮನೆಗೆ ಹೊಂಟೋಗೋಣ ಅಂತ. ಯಾಕಂದರೆ ನನಗೆ ಒಂದು ಸ್ವಲ್ಪ ಪರ್ಸ್ನಲ್ ವರ್ಕ್ ಇತ್ತು. ಒಂದು ಗ್ರೂಪ್ ಕೂಡ ನನ್ನ ರೈಡಿಗೆ ಇನ್ವೈಟ್ ಮಾಡಿದರು, ಡಿ ಡಿ ಹಿಲ್ಸ್ಗೆ. ಅನ್ಫಾರ್ಚುನೇಟ್ಲಿ ಅದಕ್ಕೆ ಹೋಗೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಮೈ ಪರ್ಸ್ನಲ್ ವರ್ಕ್. ಸೊ ಅವ್ರಿಗೂ ರಿಪ್ಲೈ ಎಲ್ಲ ಮಾಡಿದ್ದೆ. ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ಆದರೆ ಜಾಯ್ನ್ ಆಗ್ತೀನಿ ಅಂತ ಅಂದಿದ್ದೀನಿ. ಅವ್ರ ಗ್ರೂಪ್ ಜೊತೆಲ್ಲೂ ರೈಡ್ ಮಾಡೋದಕ್ಕೆ ಎಕ್ಸೈಟಿಂಗ್ ಆಗಿದ್ದೀನಿ. ನೋಡೋಣ ಯಾವ ಥರ ಇರುತ್ತೆ ಏನಿರ್ತ ಅಂತ. ಒಂದು ಶಾರ್ಟ್ ಸೋಲೋ ಮಾಡಿಕೊಂಡು ಹಂಗೆ ಬಂದ್ಬಿಡೋಣ ಅಂದ್ಕೊಂಡೆ. ಹಂಗೆ ಕೆಲಸ ಎಲ್ಲ ಇತ್ತಲ್ಲ ಸಿಟಿ ಸೈಡು, ಆಯಿತು ಅಂತ ಅಂದ್ಬಿಟ್ಟು ಎಲ್ಲ ಫುಲ್ ಪ್ಲ್ಯಾನ್ ಮಾಡಿದೆ. ನೋಡಿದ್ರೆ ಅದೇ ಟೈಮ್ಗೆ ಎಕ್ಸಾಸ್ಟ್ ಬರೋದು ಗೊತ್ತಾಯಿತು. ನಾನು ಮಹೇಶ್ ಇದ್ಕೊಂಡು ಒಂದೇ ಸಲ ಬಿಡೋಣ, ಆರಾಮಾಗಿ ಏನಿದೆಯೋ ಎಕ್ಸಾಸ್ಟ್ ಎಲ್ಲ ಮುಗಿಸ್ಕೊಂಡು ನನ್ನ ಪರ್ಸ್ನಲ್ ವರ್ಕೂ ಎಲ್ಲ ಒಂದೇ ಸಲ ಆಗೋಗುತ್ತೆ ಅಂತ ಬಿಟ್ಟಿದ್ದೀರಿ. ಓಹ್, ಆ ಪಿಂಕ್ ಟ್ರೀ ನೋಡೋದಕ್ಕೆ ನನಗೊಂಥರ ಸಖತ್ತಾಗಿದೆ ನೋಡಿ. ಕರೆಕ್ಟಾಗಿ ಈ ಮಂತ್ ಟೈಮ್ ಹಂಗೆ ಆ ಥರ ನೀಟಾಗಿ ಹೋಗೋ ಥರ ಬಿಡುತ್ತೆ. ತಡ ಮಾಡ್ತೀರಾ, ಫಸ್ಟು ಮಹೇಶ್ ಅವ್ರ ಮನೆಗೆ ಹೊರಟಿ ಅಲ್ಲಿಂದ ಡೈರೆಕ್ಟಾಗಿ ಕುಮಾರಸ್ವಾಮಿಯಲ್ಲಿ ಹೊರಟ್ಬಿಡ್ಬೇಕು. ಮ್ಯಾಕ್ಸಿಮಮ್ ಅಂದರೆ 1 hour ತೋರಿಸ್ತಿದೆ, ಬಟ್ ಗೂಗಲ್ ಮ್ಯಾಪ್ಸ್ನ ಹೆಂಗೆ ನಂಬೋಕ್ಕಾಗುತ್ತೆ. ಅಲ್ಲಿ ಒಂದು 10-20 ನಿಮಿಷ ಹಂಗೆ ಎಗ್ರೋಗ್ಬಿಡುತ್ತೆ. ಸೊ ಪ್ರಾಬಬ್ಲಿ ನಾವು 7:38 ಹಂಗೆ ರೀಚ್ ಆಗ್ತೀರಿ. ಬನ್ನಿ, ಮಾತಾಡಿದ್ದು ಸಾಕು. ಫಸ್ಟ್ ಬೇಗ ಜರ್ನಿ ಕಂಟಿನ್ಯೂ ಮಾಡಿ, ಯಾವ ಎಕ್ಸಾಸ್ಟು ಏನು ಎತ್ತ ಏನಕ್ಕೆ ಅದಕ್ಕೆ ಹೋದ್ರಿ ಅಂತ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ ನಿಮಗೆ. ಸೊ ಈಗ ಆಲ್ಮೋಸ್ಟ್ ಆಲ್ ಬಂದಿದ್ದೀರಿ, ಇನ್ನೇನಿಲ್ಲ 17 minutes. ಏನಿದೆ ಮಹೇಶ್, ಐ ಯು ಎಕ್ಸೈಟೆಡ್ ಫಾರ್ ದ ಎಕ್ಸಾಸ್ಟ್? ಎಲ್ಲ ಖುಷಿಯಾಗಿದ್ದೀರಿ. ನನಗಂತೂ ನಿನ್ನೆನೂ ನಿದ್ದೆ ಬರಲಿಲ್ಲ. ಆಲ್ಮೋಸ್ಟ್ ಆಲ್ ಏನು ಮಲ್ಗೋಷ್ಟತ್ರಲ್ಲೇ 3 ಗಂಟೆ ಹಂಗೆ ಆಗೋಗಿತ್ತು. ಹಿಂಗಿರುತ್ತೆ ಎಕ್ಸಾಸ್ಟು ಏನು ಎತ್ತ ಅಂತ. ಎಂಡ್ ಕ್ಯಾನ್ ಫೋಟೋ ಕೂಡ ಕಳಿಸ್ಲಿಲ್ಲ. ಸೊ ಎಸ್ ಬನ್ನಿ ನೋಡೋಣ. ನಾವು ಆಲ್ಮೋಸ್ಟ್ ಆಲ್ ಯೂಟ್ಯೂಬ್ ವೀಡಿಯೋಸು ಅದಿದ್ರಲ್ಲಿ ನೋಡ್ತಿದ್ರಿ, ಯಾರು ಕಂಪ್ಲೀಟಾಗಿ ಅನ್ಬಾಕ್ಸಿಂಗ್ ಆ ಥರ ಯಾವುದೂ ಹಾಕಿರಲಿಲ್ಲ. ಎಲ್ಲ ಫುಲ್ಲು ಇನ್ಸ್ಟಾಲೇಷನ್ನು, ಸೌಂಡ್ ಎಲ್ಲ ಹೆಂಗಿದೆ ಅದು ಇದು ಅಂತ ಮಾತ್ರ ಇದ್ದಿದ್ದು. ಸೊ ಎಸ್ ಬನ್ನಿ ನೋಡೋಣ ಅಫಿಷಿಯಲ್ ಆಗಿ ಅದು ಹಿಂಗಿರುತ್ತೆ ಏನು ಎತ್ತ ಅಂತ. ನಾವೆಲ್ಲ ಕಂಪ್ಲೀಟಾಗಿ ಅಲ್ಲಿ ಹೋಗಿ ನೋಡಿ ಪೇಮೆಂಟ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಎಕ್ಸಾಸ್ಟ್ ಎಲ್ಲ ಹೆಂಗಿದೆ ಏನು ಎತ್ತ ಅಂತ ನೀಟಾಗಿ ತೋರಿಸ್ತೀನಿ. ಸೊ ಎಸ್ ಬನ್ನಿ, ಇನ್ನೇನಿಲ್ಲ 10-15 minutes ಅಲ್ಲಿ ರೀಚ್ ಆಗಿರ್ತೀರಿ. ಅಲ್ಲಿ ಡೈರೆಕ್ಟಾಗಿ ಹೋಗಿದ್ದಾದ್ಮೇಲೆ ಸಿಗೋಣ. ಲೊಕೇಶನ್ ಹತ್ರ ಬಂದಿದ್ದೀರಿ, ಪೇಮೆಂಟ್ ಎಲ್ಲ ಮುಗಿಸ್ಕೊಂಡು ಎಕ್ಸಾಸ್ಟ್ ಕೈಗೆ ಬಂದಿದ್ದಾದ್ಮೇಲೆ ನೀಟಾಗಿ ತೋರಿಸ್ತೀನಿ. ಎಕ್ಸಾಸ್ಟು ಅಲ್ಲೆಲ್ಲ ಹಿಂದೆಗಡೆ ಇದೆ, ಬಟ್ ನನ್ನ ಕೈಯಲ್ಲಿ ನೋಡಿ ಶೋವಿಯಾ ಹೆಲ್ಮೆಟ್ ಇದೆ. ಸೊ ಹೆಲ್ಮೆಟ್ ಸೈಜ್ ಕೂಡ ನಾನು ಚೆಕ್ ಮಾಡಬೇಕಾಯ್ತು. ಸೊ ಅದಕ್ಕೆ XL ಒಂದಿದೆ, ಚೆಕ್ ಮಾಡಿ ನೋಡಿ ಅಂತ ಕೊಟ್ಟಿದ್ರು. ಕ್ರೇಜಿಯಾಗಿದೆ ಹೆಲ್ಮೆಟ್ ಅಂತೂ, ಸೈಜು ಅಷ್ಟೇ ಪರ್ಫೆಕ್ಟ್ ಆಗಿದೆ. ನೋಡೋಣ, ದಿಸ್ ಮೈಟ್ ಬಿ ದ ನೆಕ್ಸ್ಟ್ ಅಪ್ಡೇಟ್. ನೋಡೋಣ ಏನಂತ. ಸೊ ಎಕ್ಸಾಸ್ಟ್ ಬಂದಿದೆ, ಪ್ರೈಸಿಂಗ್ ಎಲ್ಲ ಹೇಳ್ತೀನಿ. ಫಸ್ಟ್ ಎಕ್ಸಾಸ್ಟ್ನ ತೆಗೆದು ತೋರಿಸ್ತೀನಿ. ಸೊ ಮಫ್ಲರ್ ಮಾತ್ರನೇ, ಬೆಂಡ್ ಪೈಪು ಅದೆಲ್ಲ ಇನ್ಸ್ಟಾಲೇಷನ್ ಟೈಮಲ್ಲಿ ಆದರೆ ಆಗೋಗಿ ತೋರಿಸ್ತೀನಿ. ಈಗ ಎಂಡ್ ಕ್ಯಾನ್ ಮಾತ್ರ ನೋಡೋಣ ಬನ್ನಿ. ನೋಡಿ, ಎಂಡ್ ಕ್ಯಾನ್ಗಿನ್ನ ಜಾಸ್ತಿ ಮಹೇಶ್ ಇದರಲ್ಲೇ ಎಕ್ಸೈಟೆಡ್ ಆಗಿದ್ದಾನೆ. ಎಕ್ಸಾಸ್ಟ್ದು ಕ್ಲ್ಯಾಂಪು ಸಾಕಾಗಿದೆ, ಫುಲ್ ಕಾರ್ಬನ್ ಕೂಡ. ಇಲ್ಲಿ ನೋಡಿ, ಹಿಂದೆಯಿಂದ ನೋಡ್ಬೋದು, ಡಿಪ್ಪು ಅಲ್ಲ, ಆ ಪ್ಯಾಟ್ರನ್ ಕೂಡ ನೀಟಾಗಿ ಕಾಣಿಸ್ತಿದೆ, ಎಷ್ಟು ಕ್ಲೀನಾಗಿದೆ ನೋಡಿ. ಇದರಲ್ಲೇ ಗೆಸ್ ಮಾಡಿ ಯಾವುದು ಅಂತ ನೋಡೋಣ. ಸೊ ಬನ್ನಿ ಎಂಡ್ ಕ್ಯಾನ್ ನೋಡೋಣ ಹೆಂಗಿದೆ ಅಂತ. ಆರ್ ಮಹೇಶ್ ವಿಲ್ ಡೂ ದಿ ಆನರ್ಸ್. ಸಖತ್ ಎಕ್ಸೈಟಿಂಗ್ ಆಗಿದ್ದು ಎಕ್ಸಾಸ್ಟ್ ನೋಡೋದಕ್ಕಂತೂ. ನಿಜವಾಗ್ಲೂ ಆಲ್ರೆಡಿ ನೋಡ್ಬಿಟ್ಟಿದ್ದೀರಿ, ಬಟ್ ನಿಮಗೆ ಸಪ್ರೇಟಾಗಿ ಬಂದು ಇವಾಗ ಮಾಡ್ತಿದ್ದೀರಿ. ಎಸ್ ವಾಂಟ್ ಡೂ ಅ ಥಿಂಗ್. ಸಿ ದಿಸ್ ಇಸ್ ದ ಎಕ್ಸಾಸ್ಟ್ M4 Tech 1. ಮಹೇಶ್ ಮಕ್ಕದಲ್ಲಿ ಸ್ಮೈಲು ನೋಡಿ, ಹಿಂಗಿದೆ, ಕ್ರೇಜಿಯಾಗಿದೆ ಹೆಲ್ಮೆಟ್ಟು, ಸಾರಿ ಎಕ್ಸಾಸ್ಟು, ಫುಲ್ ಕಾರ್ಬನ್ ಕೂಡ. ಆ M4 ಲೋಗೋ ಕೂಡ ನೋಡಿ ಎಷ್ಟು ಸಾಕಾಗಿದೆ.
ಸಕ್ಕತ್ತಾಗಿ ಬಂದಿದೆ. ಫಿನಿಶಿಂಗು ಅಷ್ಟೇ ಎಲ್ಲ ನೀಟಾಗಿ ಮಾಡಿದ್ದಾರೆ. ದಿಸ್ ಇಸ್ ದ ಗ್ರ್ಯಾಂಡ್ ರಿವೀಲ್. M4ಗೆ ಹೋಗಿದ್ದಾನೆ ಮಹೇಶ್, ನೋಡಬೇಕು ಹೆಂಗಿದೆ ಅಂತ. ನೋಡಿ ಆ ಬಿಸಿಲಲ್ಲಿ ಆ ಕಾರ್ಬನ್ ಮೂವ್ ಆಗುತ್ತಲ್ಲ, ಅದು ನೋಡೋದಕ್ಕೆ ಒಂಥರ ಮಜಾ ಹೋಗಿ. ಸೊ ಎಕ್ಸಾಸ್ಟ್ ಎಲ್ಲ ತೋರಿಸಿದಾಯ್ತಲ್ವಾ. ಎಷ್ಟು ಪ್ರೈಸ್ ಇದು, ಏನಕ್ಕೆ ಹೋದ್ರಿ ಏನು ಅಂತ ಕಂಪ್ಲೀಟಾಗಿ ಹೇಳ್ತೀನಿ. ನೋಡಿದ್ರಲ್ವಾ, M4 ಅವರ ಟೆಕ್ 1 ಎಕ್ಸಾಸ್ಟ್ಗೆ ಹೋಗಿದ್ದೀರಿ. ಸೊ ಕಾರಲ್ಲಿ ಬರೋವಾಗ ನಾನು ನಿಮಗೆ ಒಂದಷ್ಟು ಇನ್ಫಾರ್ಮೇಶನ್ಸ್ ಹೇಳ್ಬೇಕಾಯ್ತು. ಅದೇನು ಅಂತಂದ್ರೆ, ನಾವು M4 ತಗೊಳ್ಳೋದಕ್ಕಿಂತ ಮುಂಚೆ ಯಾವ ಆಪ್ಷನ್ಸ್ ಇತ್ತು, ಏನಕ್ಕೆ ಈ ಎಕ್ಸಾಸ್ಟ್ಗೆ ಹೋದ್ರಿ, ಮತ್ತೆ ಫೈನಲ್ ಆಗಿ ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ನಾವು ಬರೋ ಟೈಮಲ್ಲಿ ವಿಡಿಯೋ ಮಾಡ್ಕೊಳಕ್ ಆಗಿರಲಿಲ್ಲ. ಏನಕ್ಕೆ ಅಂದ್ರೆ ಆಗ್ತಾನೆ ನಮಗೆ ಟ್ರಾಫಿಕ್ ಬಿಲ್ಡ್ ಆಗ್ತಾ ಇತ್ತು. ನಂದೊಂದು ಪರ್ಸನಲ್ ವರ್ಕ್ ಇತ್ತು ಅಂದಿದ್ನಲ್ವಾ, ಸೊ ಅದು ಬೇಗ ಮುಗಿಸ್ಕೊಂಡು ಮನೆಗೆ ಓಡಬೇಕಾಗಿತ್ತು. ಅದರಿಂದ ನಮಗೆ ಜಾಸ್ತಿ ಟೈಮ್ ಸಿಕ್ಕಿರಲಿಲ್ಲ. ಇನ್ನು ನಮಗೆ ಆಪ್ಷನ್ಸ್ ಬಗ್ಗೆ ಮಾತಾಡೋಂಗಿದ್ರೆ ನಮಗೆ ಟೋಟಲ್ ಆಗಿ 3 to 4 ಆಪ್ಷನ್ಸ್ ಹಂಗಿತ್ತು. ಸೊ ಫಸ್ಟ್ ಥಿಂಗ್ ಫಸ್ಟ್ ಬಂದು ನಮಗೆ ಬ್ರಾಕ್ಸ್ ಅಲ್ಲಿ CT ಸಿಂಗಲ್ ಮತ್ತೆ CT ಮೆಗಾಫೋನು. ಸೊ ಇವೆರಡೂ ನಮಗೆ ತುಂಬಾ ರೇರ್ ಎಕ್ಸಾಸ್ಟ್, ಜಾಸ್ತಿ ಯಾರು ಹಾಕ್ಸ್ಲಿಲ್ಲ. ಮೇನ್ಲಿ ಏನು ಅಂತಂದ್ರೆ ನಮಗೆ ಪೆಂಟಾಕಾರ್ಬನ್, ಇವಾಗ ನಾನು ಯಾವ್ದು ಹಾಕ್ಸಿದ್ದೀನಲ್ವಾ, ತುಂಬಾ ಪಾಪ್ಯುಲರ್ ಆಗೋಗಿದೆ. ಯಾರೇ ನೋಡಿದ್ರೇನು ಹಯಾಬುಸಾ ತಗೊಂತಾರೆ ಅಂತಂದ್ರೆ ಅವ್ರಿಗೆ ಫಸ್ಟ್ ಥಾಟ್ ಬರೋದೇ ಬ್ರಾಕ್ಸ್ ಪೆಂಟಾಕಾರ್ಬನ್. ಸೊ ಇವೆರಡು ಎಕ್ಸಾಸ್ಟ್ ನಮ್ಮ ಲಿಸ್ಟ್ ಅಲ್ಲಿ ಇತ್ತು. ಅದಾದ್ಮೇಲೆ ನಮಗೆ ನೆಕ್ಸ್ಟ್ ಆಪ್ಷನ್ ಬಂದಿದ್ದು ವ್ಯಾನ್ ಡಿಮನ್ ಅವ್ರದ್ದು ಎಕ್ಸಾಸ್ಟ್ ನೀವು H2 ಅಲ್ಲೆಲ್ಲ ನೋಡಿರ್ತೀರಾ. ಸೊ ಫುಲ್ ಟೈಟಾನಿಯಂ ಎಕ್ಸಾಸ್ಟ್, ಸಖತ್ ಅಗ್ರೆಸಿವ್ ಆಗಿರುತ್ತೆ. ಸೊ ಅವರು ಹಯಾಬುಸಾಗೆ ಎಕ್ಸಾಸ್ಟ್ ನ ರಿಲೀಸ್ ಮಾಡಿದ್ದಾರೆ. ರಿಲೀಸ್ ಮಾಡಿ ಆಗಿತ್ತು ಒಂದು 3-4 ಮಂತ್ಸ್ ಹಂಗೆ. ಬಟ್ ಡೈನೋ ಎಲ್ಲ ಮಾಡಿ ಪ್ರಾಪರ್ ಆಗಿ ಒಂದು ವಿಡಿಯೋ ಕೂಡ ಅವರ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಬಿಟ್ಟಿದ್ದಾರೆ. ಇನ್ನು ಮೂರನೇ ಆಪ್ಷನ್ ಬಗ್ಗೆ ಮಾತಾಡೋಂಗಿದ್ರೆ ನಮಗೆ M4 ಬ್ರ್ಯಾಂಡ್ ಇಂದು ಇನ್ನೊಂದು ಎಕ್ಸಾಸ್ಟ್ ಇತ್ತು. ಟೆಕ್ 1 ಇವಾಗ ಯಾವ್ದು ನೋಡಿದ್ರಲ್ವಾ, ಅದು ಮತ್ತೆ ಶಾರ್ಟ್ ಕ್ಯಾನ್ ಬರುತ್ತೆ M4 ಅಲ್ಲೇನೆ. ಸೇಮ್ ಅದು ಬ್ರಾಕ್ಸ್ ತರಾನೇ ಫುಲ್ ಔಟ್ಲುಕ್ ಬರುತ್ತೆ. ಡಿಸೈನ್ ಎಲ್ಲ ಒಂದ್ ಸ್ವಲ್ಪ ಸಿಮಿಲರ್ M4 ಹೆಂಗ್ ಬರ್ತಿತ್ತು, ಲೈಕ್ ZX6 ಎಲ್ಲ ಸೇಮ್ ಟು ಸೇಮ್ ಆ ತರ ಲುಕ್ ಕೊಟ್ಟಿದ್ದಾರೆ. ಆಕ್ರೋಪೋಯಿಚ್ ಕೂಡ ನಮ್ಮ ಲಿಸ್ಟ್ ಅಲ್ಲಿ ಇತ್ತು. ಈ ಲಿಸ್ಟ್ ಅಲ್ಲಿ ನಾವು ಲೆಕ್ಸ್ಟೆಕ್ ಮತ್ತೆ ಇನ್ನೊಂದಷ್ಟು ಎಕ್ಸಾಸ್ಟ್ ಇದೆ. ಅದನ್ನೆಲ್ಲ ಏನಕ್ಕೆ ನಾವು ಇನ್ಕ್ಲೂಡ್ ಮಾಡಿಲ್ಲ ಅಂತಂದ್ರೆ, ಮಹೇಶ್ ಪರ್ಟಿಕ್ಯುಲರ್ಲಿ ಅವನ ಆನಿವರ್ಸರಿ ಹಯಾಬುಸಾಗೆ ಹಾಕಿಸ್ಬೇಕು ಅಂತ ನೋಡ್ತಿದ್ನಲ್ಲ. ಸೊ ಆನಿವರ್ಸರಿ ಹಯಾಬುಸಾ ರೇರ್ ಆಗಿರುವಂತ ವೆಹಿಕಲ್. ಸೊ ಜಾಸ್ತಿ ಜನ 300 ವೆಹಿಕಲ್ಸ್ ಅಷ್ಟೇ ಇರೋದು ಅಂತ ಹೇಳ್ತಾರೆ. ಬಟ್ ಐ ಥಿಂಕ್ ಇಟ್ಸ್ ಮೋರ್ ದೆನ್ 300. ಬಟ್ ಕಲರ್ ಅಂತೂ ತುಂಬಾ ಯುನೀಕ್. ಸೊ ಅದಕ್ಕೆ ಅವ್ನು ಇಟ್ಕೊಂಡು ಯುನೀಕ್ ಎಕ್ಸಾಸ್ಟ್ ಹಾಕೋಣ, ಯಾರು ಟ್ರೈ ಔಟ್ ಮಾಡ್ದಿರಾ ಇರೋಂತದನ್ನ ನಾನ್ ಹಾಕೊಂಡು ನೋಡೋಣ, ಗಾಡಿ ಹೆಂಗ್ ಯುನೀಕ್ ಆಗಿದೆಯೋ ಹಂಗೆ ಎಕ್ಸಾಸ್ಟ್ ಇರ್ಲಿ ಅಂತ ಈ ಆಪ್ಷನ್ಸ್ ನಾವು ಸೆಲೆಕ್ಟ್ ಮಾಡಿದ್ರಿ. ಸೊ ಇದರಲ್ಲಿ ಒಂದಷ್ಟು ನಾವು ಡಿಟೆಕ್ಟ್ ಮಾಡ್ಕೊಂಡು ಹೋದ್ರಿ. ಹೆಂಗೆ ಅಂತಂದ್ರೆ, ಸೊ ಪ್ರಿಫರೆನ್ಸ್ ನೋಡಿದ್ರಿ, ಮಹೇಶ್ಗೆ ಜಾಸ್ತಿ ಲೌಡು ಬೇಕಾಗಿಲ್ಲ, ಜಾಸ್ತಿ ಸೈಲೆಂಟ್ ಆಗಿರುವಂತ ಎಕ್ಸಾಸ್ಟ್ ಬೇಕಾಗಿಲ್ಲ. ಸೊ ಅದರಲ್ಲಿ ನಮಗೆ CT ಸಿಂಗಲ್ CT ಮೆಗಾಫೋನ್ ಅಲ್ಲಿ ಒಂದು ಎಕ್ಸಾಸ್ಟ್ ತುಂಬಾ ಲೌಡ್ ಇದೆ, ಒಂದು ಕ್ವೈಟ್ ಆಗಿದೆ. ಬಟ್ ಅದು ಯಾವುದು ಅಂತ ನಮಗೆ ಗೊತ್ತಿರ್ಲಿಲ್ಲ. ಜಾಸ್ತಿ ಜನ ಕೇಳಿದಿಕ್ಕೆ ಇಲ್ಲ CT ಸಿಂಗಲ್ ಲೌಡ್ ಅಂತಾರೆ, ಇನ್ನೊಂದಷ್ಟು ಜನ ಇಲ್ಲ CT ಮೆಗಾಫೋನ್ ಅಂತಾರೆ. ಸೊ ತುಂಬಾ ಕನ್ಫ್ಯೂಸ್ ಆಗಿ ಹೋಗಿದ್ರಿ. ನಾವೇನಾದ್ರೂ ರಾಂಗ್ ಎಕ್ಸಾಸ್ಟ್ ತರಿಸಿ ಜಾಸ್ತಿ ಅನ್ನೋದು ಲೌಡ್ ಆಗೋಯ್ತು ಅಂದ್ರೆ ತುಂಬಾ ರಿಗ್ರೆಟ್ ಮಾಡ್ಕೊಂತೀವಿ. ಸೊ ಅದಕ್ಕೆ ಬ್ರಾಕ್ಸ್ ಅಲ್ಲಿ CT ಮೆಗಾಫೋನು CT ಸಿಂಗಲ್ ನ ಕ್ಯಾನ್ಸಲ್ ಮಾಡಾಕಿದ್ರಿ. ನೆಕ್ಸ್ಟ್ ಆಪ್ಷನ್ ಬಂದಿದ್ದು ವ್ಯಾನ್ ಡಿಮನ್. ಸಿಮಿಲರ್ ಟು ಆಕ್ರೋಪೋಯಿಚ್ ಹಂಗೆ ಡಿಸೈನ್ ಇದೆ. ಬಟ್ ಒಂದೇನ್ ನಮ್ಗೆ ಇಷ್ಟ ಆಗಿಲ್ಲ ಅಂತಂದ್ರೆ, ಎಂಡ್ ಕ್ಯಾನ್ ಹತ್ರ ಬೆಂಡ್ ಪೈಪ್ ಏನ್ ಕನೆಕ್ಟ್ ಆಗುತ್ತಲ್ಲ, ಅದೊಂದು ಸ್ವಲ್ಪ ಡೌನ್ ಬಂದ್ ಹೋಗುತ್ತೆ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಗೆ ಇಶ್ಯೂ ಆಗುತ್ತೆ ಅಂತ ಅನ್ಬಿಟ್ಟು ಅದನ್ನು ನಾವು ಡಿಟೆಕ್ಟ್ ಮಾಡಾಕಿದ್ರಿ. ಏನಕ್ಕೆ ಅಂತಂದ್ರೆ, ಅಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇದ್ದಾಗ ಅಂಪಲ್ ಏನಾದ್ರು ತಗಲ್ತಾ ಇದ್ರೆ ಒಂದ್ಸಲಿ ತಗಲ್ದ್ರೆ ಏನೋ ಅನ್ಬೋದು. ಬಟ್ ಮಲ್ಟಿಪಲ್ ಟೈಮ್ ಸ್ಕ್ರೇಪ್ ಆಗ್ತಾ ಆಗ್ತಾ ಮೆಟಲ್ ರಬ್ ಆಗಿ ಹೋಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಟೈಟಾನಿಯಂ ಆಗಿರೋದ್ರಿಂದ ಅದನ್ನ ಮತ್ತೆ ರಿಪೇರ್ ಮಾಡೋ ಲೀಕೇಜ್ ತುಂಬಾ ತಲೆನೋವು ಇರುತ್ತೆ. ಸೊ ಅದಕ್ಕೆ ನಾವು ಆಪ್ಷನ್ ತೆಗ್ದಾಕಿದ್ರಿ. ಅದಾದ್ಮೇಲೆ ನಮ್ಗೆ ಆಕ್ರೋಪೋಯಿಚ್ ಇತ್ತು. ಆಕ್ರೋಪೋಯಿಚ್ ತುಂಬಾ ಕಾಮನ್, ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಂಗೆ. ಬ್ರಾಕ್ಸ್ ಪೆಂಟಾಕಾರ್ಬನ್ ಬಿಟ್ಟು ನೆಕ್ಸ್ಟ್ ಆಪ್ಷನ್ ಇರೋದೇ ಜಾಸ್ತಿ ಜನಕ್ಕೆ ಆಕ್ರೋಪೋಯಿಚ್. ಅದಕ್ಕೆ ಆಕ್ರೋಪೋಯಿಚ್ ನಾವು ಆಪ್ಷನ್ ಇಂದ ತೆಗ್ದಾಕಿದ್ರಿ. ಮೇನ್ ಆಗಿ ನಮ್ಗೆ ಲಾಸ್ಟ್ ಅಲ್ಲಿ ಉಳ್ಕೊಂಡಿದ್ದು M4 ಕಂಪ್ನಿ ಅವರ 2 ಎಕ್ಸಾಸ್ಟ್, ಶಾರ್ಟ್ ಕ್ಯಾನು ಮತ್ತೆ ಟೆಕ್ 1 ಇತ್ತಲ್ವಾ ಮಹೇಶ್ ತಗೊಂಡಿರೋದು. ಸೊ ಅದು ಶಾರ್ಟ್ ಕ್ಯಾನು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ತುಂಬಾ ಲೌಡ್ ಇರುತ್ತೆ. ಸೊ ಅದು ಆಪ್ಷನ್ ಇಂದ ಈಸಿಲಿ ಹೊಂಟೋಯ್ತು. ಅದಾದ್ಮೇಲೆ ಟೆಕ್ 1 ಉಳ್ಕೊಂತು. ಟೆಕ್ 1 ಒಂದಷ್ಟು ವಿಡಿಯೋಸ್ ಎಲ್ಲ ನೋಡಿದ್ರಿ. ನಮ್ಮ ಅನಿಸಿಕೆ ಪ್ರಕಾರ ನಾವೇನ್ ಅನ್ಕೊಂಡಿದ್ರಿ ಅಂದ್ರೆ, ಆಕ್ರೋಪೋಯಿಚ್ ತರ ಬರುತ್ತೆ, ಬಟ್ ಇಟ್ ವಿಲ್ ಬಿ ಬಿಟ್ ಲೌಡರ್ ದೆನ್ ಆಕ್ರೋಪೋಯಿಚ್. ಬ್ರಾಕ್ಸ್ ಅಷ್ಟು ಲೌಡ್ ಇರಲ್ಲ ಅಂತ ಫೈನಲೈಸ್ ಮಾಡಿ ಅದನ್ನ ಬುಕ್ ಮಾಡ್ತೀರಿ. ಸೊ ಫೈನಲ್ ಆಗಿ ಪೇಮೆಂಟ್ ಎಲ್ಲ ಮುಗಿಸಿದಾದ್ಮೇಲೆ ಏನೊಂದು 20 to 25 ಡೇಸ್ ಹಂಗೆ ಬಂತು. ಇನ್ನ ಪ್ರೈಸ್ ಬಗ್ಗೆ ಮಾತಾಡೋಂಗಿದ್ರೆ, ನಮ್ಗೆ ಮಾರ್ಕೆಟ್ ನಲ್ಲಿ ಅರೌಂಡ್ 190 ಇಂದ 180 ತನಕ ಇದೆ. ಬಟ್ ನಮಗೆ ಒಳ್ಳೆ ಡಿಸ್ಕೌಂಟ್ ಮತ್ತೆ ಪ್ರಾಪರ್ ಪ್ರೈಸಿಂಗ್ ಅಲ್ಲಿ ಮೋಟೋಕಲ್ಚರ್ ಅವ್ರು ಕೊಟ್ಟಿದ್ದಾರೆ. ಅದರಲ್ಲಿ ನಾವು DB ಕಿಲ್ಲರ್ ಕೂಡ ತಗೊಂಡಿದ್ದೀರಿ. ಅದು ಅಪ್ರಾಕ್ಸಿಮೇಟ್ಲಿ ಅರೌಂಡ್ 4500 ಹಂಗೆ ಬಂದಿದೆ.
ಸೊ ಒಳ್ಳೆ ಪ್ರೈಸ್ಗೆ ಸಿಕ್ಕಿರೋದ್ರಿಂದ ನಾವು ಜಾಸ್ತಿ ತಲೆ ಕೆಡ್ಸ್ಕೊಂಡಿರಲಿಲ್ಲ. DB ಕಿಲ್ಲರ್ ತಗೊಂಡಿದ್ ಮೇನ್ ರೀಸನ್ ಏನು ಅಂತಂದ್ರೆ ನಮ್ಗೆ ಏನಾದ್ರೂ ಎಕ್ಸಾಸ್ಟ್ ಜಾಸ್ತಿ ಲೌಡ್ ಅನ್ನಿಸ್ತು ಅಂದಾಗ DB ಕಿಲ್ಲರ್ ಹಾಕೊಂಡ್ರೆ ಒಂದ್ ಸ್ವಲ್ಪ ರಿಡ್ಯೂಸ್ ಆಗುತ್ತೆ ಅಂತ ಅದನ್ನ ತರಿಸಿದ್ರಿ. ಸೊ ಇನ್ನೆಲ್ಲ ಹೇಳಿದಾಯ್ತು, ಯಾವ ಆಪ್ಷನ್ಸ್ ಇತ್ತು, ಏನಕ್ಕೆ M4 ಹೋದ್ರಿ, ಮತ್ತೆ ಎಷ್ಟಿತ್ತು ಪ್ರೈಸ್ ಎಲ್ಲ ಅಂತ. ನಾವು ಎಕ್ಸಾಸ್ಟ್ ತಗೊಂಡಿದ್ದು ಮೋಟೋಕಲ್ಚರ್ ಅಲ್ಲಿ, ಅವ್ರು ನಮ್ಗೆ ಒಳ್ಳೆ ಡಿಸ್ಕೌಂಟ್ ಕೊಟ್ಟಿದಾರೆ ಅಂತ ನಾನು ಮೆನ್ಷನ್ ಮಾಡಿದ್ದೆ. ನಾವು ನೋಡ್ತಿದ್ರಿ ಒಳ್ಳೆ ಪ್ರೈಸಿಂಗ್ ಬಂದಿದ ತಕ್ಷಣ ಬುಕ್ ಮಾಡ್ಕೊಂಡು ಫೈನಲೈಸ್ ಮಾಡಿದ್ರಿ. ಮೋಟೋಕಲ್ಚರ್ ಅವರು ನೀವು ಆಲ್ಮೋಸ್ಟ್ ಆಲ್ ನನ್ನ ಬ್ರಾಕ್ಸ್ ಎಕ್ಸಾಸ್ಟ್ ವಿಡಿಯೋಲ್ಲೂ ನೋಡಿರ್ತೀರಾ. ಸೊ ಅಲ್ಲೇ ನಾನು ಎಕ್ಸಾಸ್ಟ್ ಎಲ್ಲ ತಗೊಂಡಿದ್ದು. ನಮ್ಮ ಗ್ರೂಪ್ ಅಲ್ಲಿ ಇರೋರು ಅಷ್ಟೇನೆ ಎಲ್ಲರೂ ಒಳ್ಳೊಳ್ಳೆ ಹೆಲ್ಮೆಟ್ಸ್ ಎಲ್ಲ ತಗೊಂಡಿದ್ದಾರೆ. ಲೈಕ್ R10 ಸೂಪರ್ ಟೆಕ್ ಮತ್ತೆ ಬ್ರಾಕ್ಸ್ ಎಕ್ಸಾಸ್ಟ್, ನಾನು ಮತ್ತೆ ಇನ್ನೊಂದಷ್ಟು ಜನ ಎಲ್ಲ ತಗೊಂಡಿದ್ದಾರೆ. ಇವನ್ ನನ್ನ ಫಾಲೋವರ್ಸ್ ಮತ್ತೆ ಸಬ್ಸ್ಕ್ರೈಬರ್ಸ್ ಕೂಡ ಅಷ್ಟೇನೆ ಜಾಸ್ತಿ ಜನ ನನ್ನ ಕೇಳಿದ್ರು ಹೆಂಗಿದೆ ಪ್ರಾಡಕ್ಟ್ಸ್ ಎಲ್ಲ, ಏನು ಮೋಟೋಕಲ್ಚರ್ ನ ನಂಬೋದೇನು ಅಂತ. ನನ್ಗೂ ಸ್ಟಾರ್ಟಿಂಗ್ ಅಲ್ಲಿ ಅದೇ ಇಶ್ಯೂ ಇದ್ದಿದ್ದು, ಬಟ್ ನನ್ನ ಪರ್ಸನಲ್ ಸರ್ಕಲ್ ಅಲ್ಲೆಲ್ಲ ಒಳ್ಳೊಳ್ಳೆ ರಿವ್ಯೂಸ್ ಬಂದಿತ್ತು. ಜೆನ್ಯೂನ್ ಪ್ರಾಡಕ್ಟ್ಸ್ ಅಂತ ಗೊತ್ತಾದ್ಮೇಲೆ ನಾನು ನಿಮ್ಗೆಲ್ಲ ರೆಕಮೆಂಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಫಾಲೋವರ್ಸ್ ತಗೊಂಡಿದ್ದಾದ್ಮೇಲೆ ನನಗೆ ಮೆಸೇಜಸ್ ಎಲ್ಲ ಹಾಕಿದ್ರು, ನಿಮ್ಮಿಂದ ನನಗೆ ಒಳ್ಳೆ ಪ್ರೈಸ್ಗೆ ಸಿಕ್ಕಿದೆ. ಬೇರೆ ಕಡೆ ಎಲ್ಲ ನಮ್ಗೆ ಅಷ್ಟಿತ್ತು ಇಷ್ಟಿತ್ತು ಪ್ರೈಸು, ಬಟ್ ಮೋಟೋಕಲ್ಚರ್ ಅಲ್ಲಿ ಒಳ್ಳೆ ಪ್ರೈಸಿಂಗ್ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರು. ನೀವೇನಾದ್ರೂ ಎಕ್ಸಾಸ್ಟ್, ಹೆಲ್ಮೆಟ್, ರೈಡಿಂಗ್ ಗೇರು A to Z ಏನಾದ್ರು ನೋಡ್ತಿದ್ರೆ ಕಾಂಟ್ಯಾಕ್ಟ್ ಮಾಡಿ ನೋಡಿ. ಇನ್ಸ್ಟಾಗ್ರಾಮ್ ಇಸ್ ದ ಬೆಸ್ಟ್ ವೇ ಟು ಕಮ್ಯುನಿಕೇಟ್. ಬೇಗ ಅಲ್ಲೇ ರಿಪ್ಲೈ ಕೊಡ್ತಾರೆ. ಅವರ ಇನ್ಸ್ಟಾಗ್ರಾಮ್ ಐಡಿನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇನ್ನ ನನ್ನ ರೆಕಮೆಂಡೇಶನ್ ಕಡೆಯಿಂದ ಏನಾದ್ರು ಹೋದ್ರೆ ನಿಮ್ಗೆ ಇನ್ನ ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಎಸ್, ಇಷ್ಟಿತ್ತು ಮಾತಾಡೋದು. ಇದಾದ್ಮೇಲೆ ನಾನೊಂದು ಕ್ಲಿಪ್ ಇಟ್ಕೊಂಡಿದ್ದೀನಿ, ಪ್ರಜ್ವಲ್ಗೆ ಎಕ್ಸಾಸ್ಟ್ ನ ಸರ್ಪ್ರೈಸ್ ಮಾಡ್ತಿರೋದು. ಸೊ ಪ್ರಜ್ವಲ್ ತುಂಬಾ ಕ್ಯೂರಿಯಸ್ ಆಗಿದ್ದ, ಇವರಿಬ್ರೆಲ್ಲೋ ಬೆಳಗ್ಗೆ ಎದ್ದೋಗಿದಾರಲ್ವಾ, ರೈಡ್ಗೆ ಹೋಗ್ಲಿಲ್ಲ, ಏನಿರ್ಬೋದು ಸಿಟಿಯಲ್ಲಿ ಅಂತ ಕೆಲಸ ಅಂತ. ನಾನ್ ಸುಮ್ನೆ ತಮಾಷೆಗೆ ಶೋ ಹೆಲ್ಮೆಟ್ ಟ್ರೈ ಮಾಡಿದ್ನಲ್ವಾ, ಆ ವಿಡಿಯೋ ಫೋಟೋಸ್ ಎಲ್ಲ ತೋರಿಸ್ಬಿಟ್ಟು ಹೆಲ್ಮೆಟ್ ತಗೊಂಡಿದ್ದೀನಿ ಅದು ಇದು ಅಂತ. ತೋರ್ಸು ನಡಿ ಅಂತ ಅಂದ. ನಾನು ಮಹೇಶ್ ಇದ್ಕೊಂಡು ಓಕೆ ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ಏನೋ ಅಂತ ಅನ್ಬಿಟ್ಟು ವಿಡಿಯೋ ಮಾಡಿದೀನಿ. ಸೊ ನೆಕ್ಸ್ಟ್ ಆ ಕ್ಲಿಪ್ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಹೆಲ್ಮೆಟ್ ರಿಯಾಕ್ಷನ್ ನೋಡೋಣ ಅಂತ. ನಡಿ ಬೂಸ ಎತ್ಕೊಂಡ್ ಹೋಗು. ಹೆಂಗಿದೆ ಹೆಲ್ಮೆಟ್ ನಂದು ಹೊಸದು? ಹೆಲ್ಮೆಟ್ ಅಲ್ಲ ಪವನ್, ಇದು. ಇವಾಗ ವಾಪಸ್ ಮನೆಗೆ ಹೊರಡ್ತಾ ಇದ್ದೀರಿ. ಒಳ್ಳೆ ಚೌಡೇಶ್ವರಿ ಮಟನ್ ಬಿರಿಯಾನಿ ಮತ್ತು ಚಿಕನ್ ಚಾಪ್ಸ್ ತಿನ್ಕೊಂಡು. ಆಲ್ಮೋಸ್ಟ್ ಆಲ್ ಈ ವಿಡಿಯೋ ನಿಮಗೆ ಎಕ್ಸಾಸ್ಟ್ ಹಾಕ್ಸಿದಾದ್ಮೇಲೆ ಬರುತ್ತೆ ಅನಿಸುತ್ತೆ. ಬಿಕಾಸ್ ಮಹೇಶ್ ಇದ್ಕೊಂಡು ಎಲ್ಲರಿಗೂ ಸರ್ಪ್ರೈಸ್ ಕೊಡೋಣ, ಯಾರಿಗೂ ಗೊತ್ತಿಲ್ಲ ಎಕ್ಸಾಸ್ಟ್ ನಾನು ತೊಗೊಂಡಿರೋದು, ರಿಯಾಕ್ಷನ್ ನೋಡ್ಬೇಕು ಹೆಂಗಿರುತ್ತೆ ಏನತ್ತ ಅಂತ ಬೇಡ ಅಂತ ಅಂದಿದ್ದಾನೆ. ಸೊ ಅದೇ ನಾವು ಸಂಡೇ ರೈಡ್ ಮುಗಿಸ್ಕೊಂಡು ಈವ್ನಿಂಗ್ ಇಲ್ಲ ಮಧ್ಯಾಹ್ನ ಹಂಗೆ ಈ ವಿಡಿಯೋ ಅಪ್ಲೋಡ್ ಆಗಿರುತ್ತೆ. ಸಂಡೇ ಹಂಗೆ ನೋಡೋಣ ಇನ್ಸ್ಟಾಲೇಷನ್ ಎಲ್ಲ ಹಿಂಗೆ ಏನು ಎತ್ತ ಅಂತ ನೋಡ್ತೀನಿ. ಇಫ್ ಇನ್ ಕೇಸ್ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ಅದನ್ನು ವೀಡಿಯೋ ಮಾಡ್ತೀನಿ. ಸೊ ಎಸ್, ಇವತ್ತಿನ ವೀಡಿಯೋ ಇಷ್ಟೇ. ಯಾವ ಎಕ್ಸಾಸ್ಟು ಏನು ಎತ್ತ ಅಂತ ನಿಮಗೂ ತೋರಿಸ್ಬೇಕಾಗಿತ್ತು. ಹೆಲ್ಮೆಟ್ಟು ನೋಡಿದ್ದೀರಲ್ಲ ಹೆಂಗಿತ್ತು ಅಂತ. ಸೊ ಅದೇ ಸೈಜ್ ಒಂದ್ಸಲ ಚೆಕ್ ಮಾಡಿಕೊಂಡು ಏನು ಎತ್ತ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಇದ್ದಿದ್ದು. ಏನಕ್ಕೆ ಅಂದರೆ ಇಂಥ ಹೆಲ್ಮೆಟ್ಗಳೆಲ್ಲ ನಿಮಗೆ ಸೈಜ್ ಚೆಕ್ ಮಾಡೋಕ್ಕೆ ಯಾವುದು ಸ್ಟೋರ್ಸ್ ಇಲ್ಲ. ಸೊ ಇವ್ರ ಹತ್ರನೇ ಬಂದಿತ್ತು, ಅದಕ್ಕೆ ಇನ್ನು ಹೆಂಗಿದ್ರೆ ಎಕ್ಸಾಸ್ಟ್ ತೊಗೊಳಕ್ಕೆ ಬರಬೇಕಲ್ಲ, ಆ ಟೈಮಲ್ಲಿ ಹಾಕ್ಕೊಂಡು ನೋಡೋಣ ಅಂತ ಅಂದ್ಬಿಟ್ಟು ಹಂಗೆ ಎಲ್ಲ ತೋರಿಸ್ದೆ ನಿಮಗೆ. ಇನ್ನೆಲ್ಲ ಒಂದು ಸ್ವಲ್ಪ ದಿನದಲ್ಲಿ ಯಾವ ಹೆಲ್ಮೆಟ್ ಅಂತ ಫೈನಲ್ ಆಗಿ ಕನ್ಫರ್ಮ್ ಮಾಡಿಕೊಂಡು ಅದು ಒಂದು ಹೆಲ್ಮೆಟ್ ವಿಡಿಯೋ ಬರುತ್ತೆ ಇನ್ನೊಂದು ಸ್ವಲ್ಪ ದಿನ. ನೋಡೋಣ. ಎಕ್ಸಾಸ್ಟ್ ಇನ್ಸ್ಟಾಲೇಷನ್ ವಿಡಿಯೋ ನಾನು ಆಗಲೇ ಹೇಳ್ದಂಗೆ ಇಫ್ ಇನ್ ಕೇಸ್ ಏನಾದರೂ ಗೊತ್ತಾಯಿತು ನನಗೆ ಇನ್ಸ್ಟಾಲೇಷನ್ ಮಾಡಿಸ್ತಿರೋದು ಅಂತಂದರೆ ಹೋಗ್ತೀನಿ. ಯಾಕೆಂತಂದರೆ ಮಹೇಶ್ ಯಾವಾಗ ಫ್ರೀ ಆಗ್ತಾನೋ ಸಡನ್ನಾಗಿ ಹೋಗಿ ನಾನು ಹಾಕ್ಸೋದು ಪ್ಲ್ಯಾನ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ, ತುಂಬ ಬ್ಯುಸಿ ಇರ್ತೀನಿ ಅಂತ ಹೇಳ್ತಿದ್ದ. ಸೊ ಅದರಿಂದ ನಾನು ಅವಾಗ ಎಲ್ಲಿರ್ತೀನೋ ಏನೋ ಗೊತ್ತಿಲ್ಲ. ಏನಾದರೂ ನಾನು ಫ್ರೀ ಆಗಿದ್ದರೆ ಹಂಗೆ ಜಾಯ್ನ್ ಆಗಿ ಇನ್ಸ್ಟಾಲೇಷನ್ ವಿಡಿಯೋ ಎಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆಲ್ಲ ಏನು ಅನಿಸ್ತು ಅಂತ ಹೇಳಿ. ಎಕ್ಸಾಸ್ಟು ಹೆಂಗಿತ್ತು, ಏನು ಎತ್ತ, ನಿಮಗೆಲ್ಲ ಏನು ಅನಿಸ್ತು, ನಿಮಗೆ ಯಾವ ಥರ ಸೌಂಡ್ ಬರ್ಬೋದು ಅಂತ ಅನ್ನಿಸಿದೆ. ಬ್ರಾಕ್ಸ್ ಗಿನ್ನಲ್ಲಿ ಲೌಡ್ ಆಗಿರುತ್ತೆ, ಲ್ಯಾಕ್ರೋಪೋಚ್ ಹಂಗೆ ಸಟಲ್ ಆಗಿರುತ್ತೆ ಅಂತ ಕಮೆಂಟ್ಸ್ ಕೆಳಗಡೆ ಹಾಕಿರಿ. ಆ ಬ್ಯೂಟಿಫುಲ್ ಫ್ಲವರ್ಸ್ ನೋಡಿ ಹೆಂಗೆ ಬರ್ತಿದೆ. ನಮ್ಮ ಹೆಲ್ಮೆಟ್ ಇವತ್ತು ಟ್ರೈ ಮಾಡಿದ್ರಲ್ಲ ಸೇಮ್ ಅದರಲ್ಲೂ ಇದೇ ಥರ ಪಿಂಕ್ ಫ್ಲವರ್ಸ್ ಇತ್ತು. ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು, ನಿಮಗೆಲ್ಲ ಏನು ಅನಿಸ್ತು ಅಂತ ಹೇಳಿ. ಇಫ್ ಇನ್ ಕೇಸ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.